ಅವ್ರಿಗೆ ನಾವು ಹಿಡಿತೇವೆ, ಕೇಸ್ ಹಾಕ್ತೇವೆ. ಕೇಸ್ ಹಾಕೋದೇ ಬೇಕು ಅವರಿಗೆ. ಯಾಕೆಂದರೆ ಕೇಸ್ ನಾವು ಬಹಳ ಪ್ರತಿನಿತ್ಯ ಅವ್ರು ಎಲ್ಲೆಲ್ಲಿದ್ದಾರೆ, ಅವರು ಮನೆ ಬಾಡಿಗೆ ಕೊಟ್ಟಿದ್ರೆ ಮನೆ ಬಾಡಿಗೆ ಅವನನ್ನು ಹಿಡ್ಕೊಂಡಿದ್ದೀವಿ. ಇತ್ತೀಚೆಗೆ ಆ ಬಾಡಿಗೆ ಮನೆ ಕೊಟ್ಟಿರೋನ್ನ ಬಾಡಿಗೆ ಮನೆನೇ ನಾವು ಹೊಡೆದಾಕ್ತೀವಿ ಅನ್ನೋವರೆಗೂ ಹೋಗಿದ್ದೇವೆ. ಹಲೋ, ನಮಸ್ಕಾರ. ಡ್ರಗ್ಸ್ ದಂಧೆಯಿಂದ ವಿಲ 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 ಅಂತ ಓದಾಡ್ತಿದೆ ಬೆಂಗಳೂರು. ಮೊನ್ನೆ ಹಾಸನದಲ್ಲಿ ಒಂದು ಕೊಲೆ ಮಾಡಿಬಿಟ್ಟು ಲೈವ್ ವಿಡಿಯೋ ಮಾಡ್ತಾನೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಆ ವಿಡಿಯೋನ ನೋಡಿರ್ತೀರಿ. ಆ ಘಟನೆ ಆದಂಥ 4-5 ದಿನಗಳಲ್ಲಿ ಆತನನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ಸಿಕ್ಕಾಪಟ್ಟೆ ಡ್ರಗ್ಸ್ ತಗೊಂಡಿರ್ತಾನೆ, ಸಿಕ್ಕಾಪಟ್ಟೆ ಕಿಕ್ಕಲ್ಲಿರ್ತಾನೆ, ಸ್ನೇಹಿತನನ್ನೇ ಕೊಲೆ ಮಾಡ್ತಾನೆ. ಕೊಲೆ ಮಾಡಿಬಿಟ್ಟು ಲೈವ್ ವಿಡಿಯೋ ಮಾಡಿ ಒಂದು ಮರ್ಡರನ್ನು ಹೊಡೆದಿದ್ದೀವಿ ಅಂತ ಹೇಳ್ತಾನೆ. ಕಿಕ್ಕೆ ಹಾಗೆ ಏನು ಮಾಡ್ತೀವಿ, ಏನು ಮಾಡ್ತಾರಂತ ಗೊತ್ತಾಗಲ್ಲ. ನಾವು ವಾಸ ಮಾಡ್ತಿರುವಂಥ ಏರಿಯಾದಲ್ಲೇ ತುಂಬ ಯುವಕರು ಇದೇ ಥರ ಕಿಕ್ಕಲ್ಲಿ ತೇಲಾಡೋದನ್ನು ನಾನು ನೋಡ್ತಾ ಇರ್ತೀನಿ. ಈ ಡ್ರಗ್ಸ್ ತಗೊಂಡು ಗಾಂಜಾ ತಗೊಂಡು ಹಾವಳಿ ಇಡ್ತಾ ಇದ್ದಾಗ ಪೊಲೀಸರಿಗೆ ಯಾರಾದರೂ ಫೋನ್ ಮಾಡ್ತಾರೆ, ಪೊಲೀಸರು ಬರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಕೂರಿಸ್ಕೊತಾರೆ. ಡ್ರಗ್ಸ್ ಹೊಡೆಯೋರಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಡ್ರಗ್ಸ್ ಕೊಡ್ತಾರಲ್ಲ, ಡ್ರಗ್ ಪೆಡ್ಲರ್ಗಳಿದಾರಲ್ಲ, ಡ್ರಗ್ಸ್ ಎಲ್ಲಿಂದ ತರ್ತಾರೆ ಇವರು? ಎಲ್ಲಿಂದ ಸರಬರಾಜು ಆಗ್ತದೆ ಇವರಿಗೆ? ಯಾರು ಇವರಿಗೆ ತಂದು ಕೊಡ್ತಾರೋ ಅವರನ್ನು ನಾವು ಪತ್ತೆ ಹಚ್ಚಬೇಕು. ನಾವು ಎಲ್ಲಿ ಬೆಳೀತಾರೆ, ಎಲ್ಲಿ ತಯಾರಾಗ್ತದೆ, ಯಾರು ಅದನ್ನು ತಗೊಬಂದ್ಬಿಟ್ಟು ಮಾರಾಟ ಮಾಡ್ತಾರೋ ಅವರನ್ನು ಪತ್ತೆ ಹಚ್ಚಬೇಕಾಗಿದೆ. ಯಾಕಂದರೆ ಇವತ್ತು ಲಕ್ಷಾಂತರ ಯುವಕರ ಬದುಕಲ್ಲಿ ಬಿರುಗಾಳಿ ಎಬ್ಸಿದೆ ಡ್ರಗ್ಸು. ಎಷ್ಟು ಜನ ಅರೆಸ್ಟ್ ಮಾಡ್ತೀರಾ? ತಂದ್ಕೊಡ್ರನ್ನ ಬಿಟ್ಟು ಈ ಸೇವನೆ ಮಾಡೋರನ್ನ ಎಷ್ಟು ಜನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ? ಅವನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಬಂದು ಜೈಲಲ್ಲಿ ಹಾಕೋದಕ್ಕೆ ನಿಮ್ಮಲ್ಲಿ ಏನಾದರೂ ಜಾಗ ಇದೆಯಾ? ಅಷ್ಟು ಜಾಗ ಏನಾದರೂ ವ್ಯವಸ್ಥೆ ಇದೆಯಾ? ಇವ್ರಿಗೆ ಎಲ್ಲಿಂದ ಬರುತ್ತೆ? ಆ ಡ್ರಗ್ ಪೆಡ್ಲರ್ಗಳು ಯಾರು? ಅವ್ರನ್ನ ಹೇಗೆ ಮಟ್ಟ ಹಾಕಬೇಕು? ಈಗಿರುವ ಕಾನೂನಿನಲ್ಲಿ ಇವರನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಮೊನ್ನೆ ದ್ವೇಷ ಭಾಷಣ ಮಾಡಬಾರ್ದು ಇನ್ನು ಮುಂದೆ ಅಂತ ಹೇಳ್ಬಿಟ್ಟು ಒಂದು ವಿಧೇಯಕ ತಂದ್ರಲ್ಲ, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕಠಿಣ ಕ್ರಮಗಳ ಒಂದು ವಿಧೇಯಕವನ್ನು ತನ್ನಿ. ಉಸಿರಾಡಕ್ಕಾಗಬಾರ್ದು ಈ ಡ್ರಗ್ ಪೆಡ್ಲರ್ಗಳು. ಅವನು ಆ ಪ್ರಮಾಣದಲ್ಲಿ ಮಟ್ಟ ಹಾಕೋದಕ್ಕೆ ಒಂದು ವಿಧೇಯಕವನ್ನು ತನ್ನಿ. ಉಡ್ತಾ ಪಂಜಾಬ್ ಅಂತ ಕೇಳ್ತಾ ಇದ್ವಿ, ಉಡ್ತಾ ಕರ್ನಾಟಕ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಬೆಂಗಳೂರಿನಲ್ಲಿ ಯುವ ಪೀಳಿಗೆ ಬದುಕನ್ನು, ಅವರ ಮನೆಯನ್ನು ನಾಶ ಮಾಡ್ತಾ ಇದೆ ಡ್ರಗ್ಸು. ಕಾಲೇಜ್ ಸ್ಟೂಡೆಂಟ್ಸ್ಗಳೆಲ್ಲ ಡ್ರಗ್ಗೆ ಅಡಿಕ್ಟ್ ಆಗಿದ್ದಾರಂತೆ. ಹೇಗಿದೆ ನೋಡ್ರಿ ಭವಿಷ್ಯ. ಮೊನ್ನೆ ನಾವೊಂದಿಷ್ಟು ಜನ ಸ್ನೇಹಿತರು ಮಾತಾಡ್ತಾ ಇದ್ವಿ, ಇನ್ನು 10-20 ವರ್ಷ ಹೋದ್ಮೇಲೆ ಈ ಕಮ್ಯುನಲ್ ಕಾನ್ಸೆಪ್ಟ್ ಮೇಲೆ ಯುವಕರು ಫೋಕಸ್ ಆಗೋದಿಲ್ಲ, ಅಥವಾ ಈ ನಾಡು ಫೋಕಸ್ ಆಗಿರೋದಿಲ್ಲ. ಡ್ರಗ್ಸ್ ಅನ್ನೋದು ಇವೆಲ್ಲವನ್ನು ಮೀರಿದ ಮಾರಿಯಾಗಿ ಬೆಳೆದು ನಿಲ್ತದೆ. ಡ್ರಗ್ಸ್ ಅನ್ನೋ ದೊಡ್ಡ ಸವಾಲಾಗ್ತದೆ. ಕೋಮುವಾದ, ಆವಾದ ಎಲ್ಲ ಸತ್ತು ಮಲಗ್ತದೆ. ಡ್ರಗ್ಸ್ ಅನ್ನೋದೇ ಅಪಾಯಕಾರಿಯಾಗಿ ಬೆಳೆದಿರ್ತದೆ. ಆ ಸವಾಲನ್ನು ಎದುರಿಸೋದಕ್ಕೆ ನಾವು ಹೆಣಗಾಡಬೇಕಾಗತ್ತೆ ಅಂತೇಳಿ. ಕಳೆದೊಂದು ಜನರೇಷನ್ ಕೋಮುವಾದದ ಅಮಲ್ನಲ್ಲಿ ತೇಲ್ತಾ ಇದ್ರೆ, ಮುಂದಿನ ಪೀಳಿಗೆ, ಈಗ ಶುರುವಾಗಿರುವಂಥ ಪೀಳಿಗೆ ಡ್ರಗ್ಸ್ ಅನ್ನುವಂಥ ಅಮಲಿನಲ್ಲಿ ತಮ್ಮ ಬದುಕನ್ನು ನಾಶ ಮಾಡ್ಕೊತಿದ್ದಾರೆ. ಈಗ 2025ರಲ್ಲಿ ಬೆಂಗಳೂರು ಪೊಲೀಸರು NDPS ಕಾಯ್ದೆ ಅಡಿ 1078 ಪ್ರಕರಣಗಳನ್ನು ದಾಖಲಿಸಿದ್ದಾರೆ. 1543 ಮಂದಿಯನ್ನು ಬಂಧಿಸಿದ್ದಾರೆ. ಇದರಲ್ಲಿ 52 ಜನ ವಿದೇಶಿಯರು. ಸುಮಾರು 1446 kg ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸುಮಾರು 160 ಕೋಟಿ ಬೆಲೆ ಬಾಳುವಂತಹ ಡ್ರಗ್ಸ್ಗಳಿದು. ಇನ್ನೇನು 2026 ಹೊಸ ವರ್ಷ ಬರ್ತಾ ಇದೆ. ಈ ಹೊಸ ವರ್ಷದ ಪಾರ್ಟಿಗಳನ್ನು ಗುರಿಯಾಗಿಟ್ಕೊಂಡು ಸುಮಾರು 18ರಿಂದ 28 ಕೋಟಿ ಮೌಲ್ಯದ MDMA ಮತ್ತು ಹೈಡ್ರೋ ಗಾಂಜಾ ಥೈಲ್ಯಾಂಡ್ನಿಂದ ವಿಮಾನ ಮಾರ್ಗವಾಗಿ ಸಾಗಿಸಲಾಗ್ತಿತ್ತು. ಅದನ್ನ ವಶಪಡಿಸಿಕೊಳ್ಳಲಾಗಿದೆ. ಕಳೆದ ನವೆಂಬರ್ನಲ್ಲಿ 23.7 ಕೋಟಿ ಮೌಲ್ಯದ 14.8 kg ಸಿಂಥೆಟಿಕ್ ಡ್ರಗ್ಸ್, ಅದನ್ನು MDMA ಅಂತ ಹೇಳ್ತಾರೆ, ಅದನ್ನು ವಶಪಡಿಸಿಕೊಂಡಿದ್ದಾರೆ. ನೈಜೀರಿಯನ್ ಮೂಲದ ಪೆಡ್ಲರ್ನ ಬಂಧಿಸಲಾಗಿದೆ. ಇದಲ್ಲದೆ 7.7 ಕೋಟಿ ಮೌಲ್ಯದ ಡ್ರಗ್ಸ್ನಲ್ಲಿ 14 ವಿದೇಶಿಯರನ್ನ ಬಂಧಿಸಲಾಗಿದೆ. ಕಳೆದ ಅಕ್ಟೋಬರ್ನಲ್ಲಿ 5.5 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳೆದ ಮಾರ್ಚ್ನಲ್ಲಿ ಮಂಗಳೂರಿನಲ್ಲಿ 75 ಕೋಟಿ ಮೌಲ್ಯದ 37 kg 870 ಗ್ರಾಂ MDMA ವಶಪಡಿಸಿಕೊಳ್ಳಲಾಗಿತ್ತು. ಕರ್ನಾಟಕದ ಇತಿಹಾಸದಲ್ಲಿ ಇದು ಅತಿ ದೊಡ್ಡದು. ದಕ್ಷಿಣ ಆಫ್ರಿಕಾ ಮೂಲದ ಮಹಿಳೆಯರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ನೈಜೀರಿಯಾ, ತಾಂಜಾನಿಯಾ, ಕೀನ್ಯಾ, ಕಾಂಗೋ ಮೂಲದ ವಿದೇಶಿ ನಾಗರಿಕರು ಈ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ವಿದ್ಯಾರ್ಥಿ ಅಥವಾ ಟೂರಿಸ್ಟ್ ವೀಸಾದಡಿ ಬಂದು ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ. ಥೈಲ್ಯಾಂಡ್, ಜರ್ಮನಿ, ಡೆಲ್ಲಿ, ಕೇರಳ, ಆಂಧ್ರ ಪ್ರದೇಶದಿಂದ ಡ್ರಗ್ಸ್ ಬರುತ್ತೆ. ಕೊರಿಯರ್ ಮೂಲಕ, ವಿಮಾನದ ಮೂಲಕ, ರೈಲು, ಲಕ್ಸುರಿ ಕಾರುಗಳು, ಕೆಲವೊಮ್ಮೆ ಜೈಲಿನ ಮೂಲಕವೂ ಡ್ರಗ್ಸ್ ದಂಧೆ ನಡೆಸಲಾಗುತ್ತಂತೆ. ಕೇಳಿಸ್ಕೊಳ್ಳಿ ಕೊನೆದು ಹೆಂಗಿದೆ. ನಾನಿಂದ ಒಂದು ಖಾಸಗಿ ಚಾನಲ್ ಕೆಲಸ ಮಾಡ್ತಾ ಇರಬೇಕಾದ್ರೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇತ್ತು. ಅದನ್ನು ನಾವು ಪತ್ತೆ ಹಚ್ಚಿದ್ವಿ. ನೈಜೀರಿಯಾ, ತಾಂಜಾನಿಯಾ ಮೂಲದ ಒಬ್ಬ ವಿದ್ಯಾರ್ಥಿ ಓದಕ್ಕಂತ ಬರೋರು
ಇಲ್ಲಿ ಈ ದಂಧೆ ನಡೆಸಿ ಕಾಸು ಮಾಡ್ಕೊಂಡು ಹೋಗೋದು. ನಾವೊಂದು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ, ಬಹುಶಃ ಒಂದು 6-7 ವರ್ಷ ಆಗಿರ್ಬೋದು. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ಯುವ ಪೀಳಿಗೆನ ಟಾರ್ಗೆಟ್ ಮಾಡಿ, ಪಾರ್ಟಿನ ಟಾರ್ಗೆಟ್ ಮಾಡಿ ಡ್ರಗ್ ಪೆಡ್ಲರ್ಗಳು ತಮ್ಮ ದಂಧೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲಿಂದ ಡ್ರಗ್ಸ್ ಬರುತ್ತೋ ಅಲ್ಲಿ ಬಾಗಿಲನ್ನು ಬಂದ್ ಮಾಡಬೇಕು. ಯಾರು ಅದನ್ನು ತಂದು ಮಾರಾಟ ಮಾಡ್ತಾರೋ ಅವರ ಬುಡವನ್ನು ಕತ್ತರಿಸಬೇಕು. ಕಾನೂನು ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅಂದರೆ ಹೊಸ ವಿಧೇಯಕವನ್ನು ಮಂಡಿಸ್ಬಿಡಿ. ಅದಕ್ಕೋಸ್ಕರ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ರಚನೆ ಮಾಡಿ. ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ ಆದರೆ ಖಂಡಿತವಾಗ್ಲೂ ಅದನ್ನು ಮಟ್ಟ ಹಾಕ್ಬೋದು. ದೊಡ್ಡ ವಿಚಾರನೇ ಅಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ವಿಧಾನ ಪರಿಷತ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡ್ತಿರ್ಬೇಕಾದ್ರೆ ಡ್ರಗ್ ಪೆಡ್ಲರ್ಗಳು ಬಾಡಿಗೆ ಮನೇಲೇನೋ ವಾಸ ಮಾಡ್ತಾರೆ ಅನ್ನೋ ವಿಚಾರಗಳಿದ್ದಾವೆ, ನಾವು ಆ ಮನೆಯನ್ನು ಡೆಮಾಲಿಷ್ ಮಾಡಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ಎಲ್ಲಿ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ ಮಾನ್ಯ ಸಭಾಪತಿಗಳೇ, ಅವರು ಆಫ್ರಿಕನ್ ಕಂಟ್ರೀಸಿಂದ ಭಾಳಷ್ಟು ಜನ ಬಂದಿದ್ದಾರೆ. ಅವ್ರು ಬಂದು ಇಲ್ಲಿ ಡ್ರಗ್ಸ್ ದಂಧೆ ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ತೊಗೊಂಡು ಬರ್ತಾರೋ, ಹೇಗೆ ತೊಗೊಂಡು ಬರ್ತಾರೋ ಗೊತ್ತಿಲ್ಲ. ಆದರೆ ಅದೇ ಒಂದು ಬಿಸ್ನೆಸ್ಸನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ಹಿಡಿತೇವೆ, ಕೇಸ್ ಹಾಕ್ತೇವೆ. ಕೇಸ್ ಹಾಕೋದೇ ಬೇಕು ಅವರಿಗೆ. ಯಾಕೆಂದರೆ ಕೇಸ್ ನಾವು ಬಹಳ ಪ್ರತಿನಿತ್ಯ ಅವ್ರು ಎಲ್ಲೆಲ್ಲಿದ್ದಾರೆ, ಅವರು ಮನೆ ಬಾಡಿಗೆ ಕೊಟ್ಟಿದ್ರೆ ಆ ಮನೆ ಬಾಡಿಗೆ ಅವನನ್ನು ಹಿಡ್ಕೊಂಡಿದ್ದೀವಿ. ಇತ್ತೀಚೆಗೆ ಆ ಬಾಡಿಗೆ ಮನೆ ಕೊಟ್ಟಿರೋನ್ನ ಬಾಡಿಗೆ ಮನೆನೇ ನಾವು ಹೊಡೆದಾಕ್ತೀವಿ ಅನ್ನೋವರೆಗೂ ಹೋಗಿದ್ದೇವೆ. ಈಗ ಬಾಡಿಗೆ ಮನೆಯನ್ನು ಕೊಡಬೇಕಾದವರು ಯಾವುದೇ ವ್ಯಕ್ತಿಯ ಪೂರ್ವಾಪರವನ್ನು ತಿಳ್ಕೊಂಡು ಕೊಡಲೇಬೇಕಾಗ್ತದೆ. ಈ ವಿದೇಶಿ ಟೂರಿಸ್ಟ್ ವೀಸಾದ ಮೇಲೆ ಬಂದಿರ್ತಾರೆ, ಇವರಿಗೆ ಎಷ್ಟು ರೆಂಟ್ ಹೇಳಿದ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮನೆ ಕೊಡ್ತಾರೆ. ಆದರೆ ಆತ ಬಂದಿರೋ ದೇಶ ನೈಜೀರಿಯಾ, ತಾಂಜಾನಿಯಾ, ಅತ್ಯಂತ 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 ಬಡ ದೇಶದಿಂದ. ಇಲ್ಲಿ ಬಂದು 30,000 ರೂಪಾಯಿ ಮನೆಯನ್ನು 60,000, 70,000, 80,000, 1 ಲಕ್ಷ ರೂಪಾಯಿ ಕೊಡ್ತಾನಂದ್ರೆ ಆತನ ಆದಾಯದ ಮೂಲ ಯಾವುದು? ಅದು ನಿಮ್ಗೆ ಅರ್ಥ ಆಗಲ್ವಾ? ಹೇಗೆ ಕೊಟ್ಬಿಡ್ತೀರಿ? ನಿಮ್ಗೆ ಒಟ್ಟಿನಲ್ಲಿ ಬಾಡಿಗೆ ಬಂದರೆ ಸಾಕು, 50,000ನೋ 1 ಲಕ್ಷನೋ ಬಾಡಿಗೆ ಕೊಡ್ತಾನೆ ಅಂತೇಳಿ. ಇವರೆಲ್ಲ ಬರೋಕ್ಕೆ ಹೋಗ್ಬಿಟ್ಟು ಒಬ್ಬ ಜನಸಾಮಾನ್ಯ ನನ್ನ ನಾಡಿನವನು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಬೇಕಾಬಿಟ್ಟು ಬಾಡಿಗೆನ ನೀವು ತಗೋತೀರಾ, ಹೇಳ್ತೀರಾ, ಹತ್ರ ಬರಂಗಿಲ್ಲ. ಯಾಕಂದ್ರೆ ಇಂಥವ್ರು ಕೊಡ್ತಿರಲ್ಲ, 30,000 ಬೆಲೆ ಬಾಳುವಂಥ ಮನೆಯನ್ನ 1 ಲಕ್ಷ ರೂಪಾಯಿ ಬಾಡಿಗೆ ಕೊಟ್ಟು ಆತ ಇರ್ತಾನಲ್ಲ, ಆ 1 ಲಕ್ಷ ರೂಪಾಯಿ ಎಲ್ಲಿಂದ ಸಂಪಾದನೆ ಮಾಡ್ತಾನೆ? ಇದೇ ತರ ಎಲ್ಲರಿಗೂ ಅಲ್ಲ, ಆಲ್ಮೋಸ್ಟ್ ಇದೇ ತರ ಡ್ರಗ್ ಪೆಡ್ಲರ್ಗಳಾಗಿ ಡ್ರಗ್ಸ್ ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ. ನಿಮ್ಮ ಮುಖಕ್ಕೆ 1 ಲಕ್ಷ ಎಸೆಯಕ್ಕೆ ಎಷ್ಟೊತ್ತು ಬೇಕು? ನಿಮ್ದು ಸ್ವಾರ್ಥ ಇದೆ. ಎಲ್ಲಿಂದನೋ ಬಂದವನು ಇಲ್ಲಿ ಡ್ರಗ್ಸ್ ದಂಧೆ ಮಾಡ್ತಾನಂದ್ರೆ ನೀವು ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಲಾಭಕ್ಕೋಸ್ಕರ ಯಾವ್ದಾವ್ದು ಕ್ರಿಮಿನಲ್ಗಳಿಗೆ ಬಾಡಿಗೆ ಮನೆ ಕೊಟ್ಟು ನಾಡನ್ನು ಹಾಳು ಮಾಡ್ತಾ ಇದ್ದೀರಾ. ಇದರಲ್ಲಿ ನಿಮ್ಮ ಪಾತ್ರಗಳು ಇದಾವೆ, ಅದನ್ನು ನಿರಾಕರಿಸಕ್ಕಾಗಲ್ಲ. ಆದರೆ ಗೃಹ ಸಚಿವ ಪರಮೇಶ್ವರ್ ಅವರು ಈ ವಿಚಾರದಲ್ಲಿ ಆಡಿದಂತಹ ಎಲ್ಲ ಮಾತುಗಳಿಗೂ ನಮ್ಮ ಸಮ್ಮತಿ ಇದೆ. ಇನ್ನಷ್ಟು ಕಠಿಣ ಕ್ರಮ ತಗೊಳ್ಳಿ. ಅವರ ಮೂಲವನ್ನು ಪತ್ತೆ ಹಚ್ಚಿಬಿಟ್ಟು ಶಾಶ್ವತವಾಗಿ ಎಲ್ಲವನ್ನು ಬಂದ್ ಮಾಡಿಬಿಡಿ. ಆದರೆ ಈ ಡೆಮಾಲಿಷ್ ಅನ್ನೋ ಪದ ಇದೆಯಲ್ಲ, ಅದು BJP ಉತ್ತರ ಪ್ರದೇಶ, ಅಸ್ಸಾಮು ಈ ಕಡೆ ಎಲ್ಲ ಮಾಡ್ಕೊಂಡು ಬಂದಿರೋದು. ಅದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ. ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನೇ ಕೊಟ್ಟಿದೆ. ಸಂವಿಧಾನದಲ್ಲಿ ಅದಕ್ಕೆಲ್ಲ ಅವಕಾಶನೇ ಇಲ್ಲ. ಯಾರೇ ಆಗಲಿ ಏನೇ ತಪ್ಪು ಮಾಡಲಿ ಅದಕ್ಕೆ ಶಿಕ್ಷೆ ಅಂತಿದೆ, ಅದಕ್ಕೊಂದಿಷ್ಟು ಕಾಯ್ದೆಗಳು ಅಂತ ಇದ್ದಾವೆ, ಸೆಕ್ಷನ್ಗಳು ಅಂತ ಇದ್ದಾವೆ. ಅದನ್ನು ಹಾಕಿಬಿಟ್ಟು ಸ್ಟ್ರಿಕ್ಟ್ ಆಗಿ ಇರೋ ಕಾನೂನನ್ನೇ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಎಲ್ಲರನ್ನು ಮಟ್ಟ ಹಾಕ್ಬೋದು, ಎಲ್ಲವನ್ನೂ ಮಟ್ಟ ಹಾಕ್ಬೋದು. ಆದರೆ ಡೆಮಾಲಿಷ್ ಮಾಡುವಂತಹ ಒಂದು ಜಂಗ್ಲಿ ನ್ಯಾಯವನ್ನು UPಯಲ್ಲಿ ನೋಡಿದ್ವಿ. ಆರಂಭದಲ್ಲಿ ಪರ್ಟಿಕ್ಯುಲರ್ ಕೆಲವು ಸಮುದಾಯಗಳನ್ನು ರಾಜ್ಯದ್ರೋಹನೋ ದೇಶದ್ರೋಹನೋ ತಮ್ಮ ವಿರುದ್ಧ ಹೋರಾಟವನ್ನು ರೂಪಿಸ್ತಾರಂತನೋ, ಯಾವುದಾದ್ರೂ ದೇಶದ ವಿರುದ್ಧ ಏನಾದರೂ ಒಂದು ಕಾನೂನು ತಂದರೆ ಅದು ಮಾನವೀಯತೆಗೆ ವಿರುದ್ಧವಾಗಿದೆ ಅಥವಾ ಏನೇ ಒಂದು ಕಾರಣವನ್ನು ಒಡ್ಡಿ ಹೋರಾಟವನ್ನು ಮಾಡುವಂತಹ ನಿರ್ದಿಷ್ಟ ಸಮುದಾಯಗಳಿಗೆ ಸೇರಿದವರ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಬುಲ್ಡೋಸರ್ ಬಿಟ್ಟು ಓಡಿಸಲಾಗ್ತಾ ಇತ್ತು. ಕಾಲಕ್ರಮೇಣ ಕೋರ್ಟ್ ಇಂಥ ವಿಚಾರಕ್ಕೆ ಎಂಟ್ರಿ ಆಗಿಬಿಟ್ಟು ಇವೆಲ್ಲ ನಿಲ್ಲಿಸಬೇಕು ಅಂತ ಹೇಳುತ್ತೆ. ಕಡೆಗೆ ಮೊನ್ನೆ ನೋಡಿದೆ, ಯಾವುದೋ ಒಂದು ರಾಜ್ಯದಲ್ಲಿ ಮೋದಿ ಫೋಟೋ ಹಾಕೊಂಡ್ಬಿಟ್ಟಿದ್ರು, ಆ ಮನೆಯನ್ನು ಕೆಡವ್ಬಿಟ್ರು. ಮೋದಿ ಫೋಟೋ ಹಾಕಿದ್ರೆ ಕೆಡವಲ್ಲ ಅನ್ಕೊಂಡಿದ್ರೇನೋ. ಹಾಗೆ ಈ ಜಂಗ್ಲಿ ನ್ಯಾಯಗಳು ಯಾವುದೇ ಒಂದು ಸಮುದಾಯದ ಮೇಲೆ ಇಂಪ್ಲಿಮೆಂಟ್ ಆಗ್ತಿದ್ದಾಗಲೇ ವಾಯ್ಸ್ ಎತ್ತಿದ್ರೆ ಇದು ಮೋದಿ ಫೋಟೋ ಹಾಕಿದ್ರೂ ಕೂಡ ಕೆಡುವಂಥ ಸ್ಥಿತಿ ಬರ್ತಾ ಇರಲಿಲ್ಲ. ಹಾಗಂತ ಕೆಡುವ ಪ್ರಕ್ರಿಯೆ ಇದೆ. ಅದು ಅತಿಕ್ರಮ, ಅಕ್ರಮ ಕಟ್ಟಡಗಳನ್ನು ನಿರ್ಮಿಸಿದ್ರೆ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದಾದ್ರೂ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಖಾಸಗಿಯಾಗಿ ಒಬ್ಬ ವ್ಯಕ್ತಿಯ ಮೇಲೆ ಬೀಳುವಂಥ ಕೇಸಿನ ಆಧಾರದಲ್ಲಿ ಆತನ ಮನೆಯನ್ನು, ಆತನ ಕುಟುಂಬದವರ ಆಸ್ತಿಯನ್ನು ಡೆಮಾಲಿಷ್ ಮಾಡುವುದು, ನಾಶಪಡಿಸೋದು ಈ ದೇಶದ ಕಾನೂನಲ್ಲಿ ಇಲ್ಲವೇ ಇಲ್ಲ. ಅವೆಲ್ಲ ಜಂಗ್ಲಿ ನ್ಯಾಯದ ರೂಪಗಳಾಗಿದ್ದಾವೆ. ಅದು BJP ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು. ಅದನ್ನು ಕಾಂಗ್ರೆಸ್ಸಿನ ಗೃಹ ಸಚಿವರಾದಂತಹ, ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಬಾಯಲ್ಲಿ ಬಂದಿದ್ದು ಸರಿಯಲ್ಲ.
ಹಾಗಾಗಿನೇ ಕಾಂಗ್ರೆಸ್ನ ಹಿರಿಯ ನಾಯಕ ಚಿದಂಬರಂ ಇದು ಸರಿಯಲ್ಲ ಪರಮೇಶ್ವರ್ ಅವರೇ, ಈ ಮಾತನ್ನು ಕೇಳಿ ನನಗೆ ಆಘಾತ ಆಗಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಚಿದಂಬರಂ ಸ್ಟೇಟ್ಮೆಂಟ್ ನಮ್ಮ ಸ್ಟೇಟ್ಮೆಂಟ್ ಸೇಮ್ ಈ ವಿಚಾರದಲ್ಲಿ. ಈ ಡೆಮಾಲಿಷ್ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಅಲ್ವೇ ಅಲ್ಲ. ಕಾಂಗ್ರೆಸ್ ಯಾವತ್ತೂ ಸಂವಿಧಾನಕ್ಕೆ ಪೂರ್ವಕವಾಗಿ ಕೆಲಸ ಮಾಡ್ತಾ ಬಂದಿದೆ ಅಂತ ನಾನು ನಂಬ್ಕೊಂಡಿದ್ದೇವಪ್ಪ. ಬಿಜೆಪಿ ತರುವಂತಹ ಇವತ್ತಿಗೆ ಇಲ್ಲಿನ ನ್ಯಾಯಾಲಯಗಳು ಅದನ್ನು ಧಿಕ್ಕರಿಸಿ ನಿಂತಿರುವಂಥ ಸಂದರ್ಭದಲ್ಲಿ ಅದನ್ನೇ ಒಬ್ಬ ಪರಮೇಶ್ವರ್ ಅವರು ಮಾತನಾಡಿದ್ರೆ ಅದು ತೀರಾ ಆಭಾಸ ಆಗ್ತದೆ. ಚಿದಂಬರಂ ಅವರು ಅದನ್ನೇ ಹೇಳಿರೋದು. ಕಾಂಗ್ರೆಸ್ ಪಕ್ಷ ಇಂತಹ ಜಂಗ್ಲಿ ನ್ಯಾಯದಿಂದ ದೂರ ನಿಲ್ಲೇಬೇಕಾಗ್ತದೆ. ಈ ಥರದ ಮಾತುಗಳನ್ನು ಆಡಲೇಬಾರ್ದು. ಇನ್ನು ಕೆಲವು ಮಾಧ್ಯಮಗಳು ಇದೇ ವಿಚಾರವನ್ನು ಇಟ್ಕೊಂಡು ಡಿಬೇಟ್ ಮಾಡ್ತಾ ಇದ್ರು, ನ್ಯೂಸ್ ಮಾಡ್ತಾ ಇದ್ರು, ನೋಡ್ತಾ ಇದ್ದೆ. ಪರಮೇಶ್ವರ್ ಸೂಪರ್ ಮಾತಾಡಿದರೆ, ಕರೆಕ್ಟಾಗಿ ಮಾತಾಡಿದ್ರಿ, ಚಿದಂಬರಂಗೆ ಮಾಡೋ ಕೆಲಸ ಇಲ್ಲ ಅಂತೇಳಿ. ಏನು ಸೀಮೆ ಪತ್ರಕರ್ತರಪ್ಪ ನೀವೆಲ್ಲ. ಯಾವುದೇ ಜರ್ನಲಿಸಮ್ ಮಾಡಬೇಕಾದ್ರೆ ಅದನ್ನು ನ್ಯಾಯಯುತವಾಗೇ ಮಾಡಬೇಕು. ಡ್ರಗ್ಸ್ ದಂಧೆಗೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆಯಾ? ಇಲ್ಲ ತಾನೆ. ಹಾಗಾಗಿ ಕಾನೂನು ಪ್ರಕಾರ ಅದಕ್ಕೆ ಶಿಕ್ಷೆ ಇದೆ ಅಂದಮೇಲೆ ಆ ಕಾನೂನಿನ ಪ್ರಕಾರನೇ ಎಲ್ಲ ಹೋಗ್ಬೇಕಾಗ್ತದೆ. ಅದೇ ರೀತಿ ನನ್ನ ಕಾನೂನಿನಲ್ಲಿ ಡೆಮಾಲಿಷನ್ಗೆ ಅವಕಾಶ ಇಲ್ಲ ಅಂದ ಮೇಲೆ ಅದಾಗಬೇಕು. ಪರಮೇಶ್ವರ್ ಅವರು ಹೇಳಿ ಸರಿ ಅಂತ ಹೇಳ್ಬಿಟ್ಟು ನೀವು ನ್ಯೂಸ್ಗಳನ್ನ ಮಾಡ್ತಾ ಹೋದ್ರೆ, ಡಿಬೇಟ್ಗಳನ್ನ ಮಾಡ್ತಾ ಹೋದ್ರೆ ಏನು ಅರ್ಥ ಬರ್ತದೆ? ಅದಕ್ಕೆ ಒಂದು ನ್ಯಾಯವಲ್ಲದ ನ್ಯಾಯವನ್ನ ನೀವು ಪೋಷಿಸುವಂತ ಕೆಲಸ ಆಗ್ತದಲ್ಲ. ಎಸ್, ಯುವ ಪೀಳಿಗೆ ಲಕ್ಷಾಂತರ ಯುವಕರು, ಕೋಟ್ಯಾಂತರ ಯುವಕರು ಈ ಡ್ರಗ್ಸ್ ದಂಧೆಯಿಂದ ತಮ್ಮ ಬದುಕನ್ನ, ತಮ್ಮ ಕುಟುಂಬದ ಭವಿಷ್ಯವನ್ನು ಹಾಳು ಮಾಡ್ಕೊತಿದ್ದಾರೆ. ತುಂಬಾ ನೋವಿನ ವಿಚಾರ. ಇರೋ ಕಾನೂನನ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ ಇವನ್ನೆಲ್ಲ ಮಟ್ಟ ಹಾಕ್ಬೋದು. ಡ್ರಗ್ ಪೆಡ್ಲರ್ಗಳು ರಾಜಾರೋಷವಾಗಿ ಕೋಟ್ಯಾಂತರ ಜನರಿಗೆ ಡ್ರಗ್ಸ್ ಅನ್ನ ಸರಬರಾಜು ಮಾಡ್ತಾ ಇದ್ದಾರೆ. ವಿದೇಶದಿಂದ ಡ್ರಗ್ಸ್ ನನ್ನ ದೇಶಕ್ಕೆ ಬರ್ತಾ ಇದೆ. ಹೇಗೆ ಬರ್ತಾ ಇದೆ? ಯಾರ ಕಣ್ ತಪ್ಪಿಸಿ ಬರ್ತಾ ಇದೆ? ಕಾನೂನಿನ ಕೆಲವು ಕ್ರಿಮಿಗಳಿದಾರಲ್ಲ, ಅವರ ಕಣ್ ತಪ್ಪಿಸಿ ಬರೋದಕ್ಕೆ ಸಾಧ್ಯನಾ ಇದು? ಯಾರ ಹಸ್ತಕ್ಷೇಪ ಇದೆ? ಯಾರ ಲೇವಾದೇವಿ ಇದೆ? ಯಾರ ಒತ್ತಾಸೆಯಿಂದ ನಡೀತಾ ಇದೆ? ಬೇಲಿ ಎದ್ದು ಹೊಲ ಮೇಯುತ್ತಿದೆ, ಒಪ್ಕೊಳ್ಳಿ ಅಲ್ಲ. ಈ ಬೇಲಿಯನ್ನೇ ಬುಡ ಸಮೇತ ಕತ್ತರಿಸಿದರೆ ಆ ಡ್ರಗ್ ಪೆಡ್ಲರ್ಗಳ, ಆ ಡ್ರಗ್ಸ್ ದಂಧೆಯ ಮೂಲವನ್ನು ನಾಶ ಮಾಡ್ಬೋದು. ಇಷ್ಟೇ ಇರೋದು. ಕಾನೂನು ಚೆನ್ನಾಗಿದೆ, ಸರಿಯಾದ ಕಾನೂನಿದೆ, ಇನ್ನಷ್ಟು ಕಠಿಣ ಮಾಡ್ತೀರಾ ಮಾಡಿಬಿಡಿ. ಅದು ಡೆಮಾಲಿಷನ್ ಅನ್ನೋ ವರ್ಡು, ಅದು ಜಂಗ್ಲಿ ನ್ಯಾಯದ ರೂಪ. ಅದನ್ನು ಕಾಂಗ್ರೆಸ್ ಪಕ್ಷದ ಸದಸ್ಯರು ಮಾತಾಡಬಾರ್ದು. ಅದು ಸರಿಯಲ್ಲ. ಚಿದಂಬರಂ ಹೇಳಿ ಸರಿ ಇದೆ. ಚಿದಂಬರಂ ಹೇಳಿ ತಪ್ಪು ಅಂತ ಏನು ಮಾಧ್ಯಮದವರು ಹೇಳ್ತೀರಿ, ನಿಮ್ಮ ಅವಸ್ಥೆಗಳು ನಮಗೆ ಗೊತ್ತಿದೆ. ತೀರಾ ಯಾವುದೋ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ರಿಕ್ಕಿ ಕೇಸ್ ಅಂತೆ, ಆತನ ಮನೆಯ ಸಂಪಿನ ಮುಷ್ಲ ಕಳವಾಗಿತ್ತಂತೆ. ರಾತ್ರಿ ಮಾಧ್ಯಮಗಳೆಲ್ಲ ಅಲ್ಲೇ ಬಿಡ್ಬಿಟ್ಟಿದ್ವು. ಸಂಗೀತ ನಿರ್ದೇಶಕ ರಿಕ್ಕಿ ಕೇಸ್ ಮನೆಯ ಸಂಪಿನ ಮುಷ್ಲ ಕಳೆದೋಗಿದೆ. ಇಲ್ಲಿ ನಾಡಿನ ಪರಿಸ್ಥಿತಿನೇ ಎಕ್ಕುಟ್ಟು ಹೋಗ್ತಾ ಇದೆ. ರಿಕ್ಕಿ ಕೇಸ್ ಮನೆಯ ಸಂಪಿನ ಮುಷ್ಲವನ್ನು ಹುಡುಕ್ತಿದ್ದೀರಿ. ನೀವು ಪರಮೇಶ್ವರ್ ಅವರು ಡೆಮಾಲಿಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸರಿ ಇದೆ ಅನ್ನುವಂಥ ವಾದ ಮಾಡೋದು. ಚಿದಂಬರಂ ಇದು ಆಘಾತ ತಂದಿದೆ ಅಂದ್ಕೊಳ್ಳೆ, ನಿಮಗೆ ಮಾಡೋ ಕೆಲಸ ಇಲ್ಲ, ನಿಮ್ದು ಮುಗಿದೋಗಿದೆ ಅಂತ ಅವ್ರಿಗೆ ಬೈಯೋದು ವಿಚಿತ್ರ, ವಿಕಟ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.